ದನಗಳ ಕಬೀರ್ ಹತ್ಯೆ ಆಯಿತು. ಆ ಕಬೀರು ಎನ್ಕೌಂಟ್ರಲ್ಲಿ ಸತ್ತಿದ್ದು. ನವೀನ್ ನಾಯ್ಕ್ ಅಂತ ಹೇಳಿ ನಕ್ಸಲ್ ಚೆಕ್ ಪೋಸ್ಟ್ನಲ್ಲಿ ಕಾಯ್ತಾ ಇದ್ದವರು, ಅನುಮಾನಾಸ್ಪದವಾಗಿ ಇವರು ಗಾಡಿನೂ ನಿಲ್ಲಿಸದೆ ಚೆಕ್ ಪೋಸ್ಟ್ಗೆ ಡ್ಯಾಶ್ ಮಾಡ್ಕೊಂಡು ಗಾಡಿ ಮುಂದೆ ತಗೊಂಡು ಹೋದಾಗ ಅವರು ಗುಂಡಾರಿಸಿದ್ರು. ಆವಾಗ ಕಬೀರ್ ಸತ್ತೋದ. ಕಬೀರ್ ವಾಸ್ ಮೋಸ್ಟ್ ವಾಂಟೆಡ್ ಹೆಬಿಚುಯಲ್ ಅಫೆಂಡರ್. ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಅವ್ರ ಮೇಲೆ ಮೊಕದ್ದಮೆ ಇತ್ತು. ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳಾದಿಯಾಗಿ ಅವ್ರ ಮನೆಗೆ ಹೋದರು ಮತ್ತು ದನಗಳ್ಳನಿಗೆ ಅವತ್ತು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಸರ್ಕಾರದ ಕಡೆಯಿಂದ, ಹೆಬಿಚುಯಲ್ ಅಫೆಂಡರ್ಗೆ. ಇತ್ತೀಚೆಗೆ 2023 ಏಪ್ರಿಲ್ನಲ್ಲೋ ಮೇ ತಿಂಗಳಲ್ಲೋ ರಾಮನಗರ ಜಿಲ್ಲೆನಲ್ಲಿ ಒಬ್ಬ ಇದ್ರೀಶ್ ಪಾಷಾ ಅನ್ನುವಂಥವನು, ಅವನು ಒಬ್ಬ ದನಗಳ್ಳ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಲ್ಸೋ ಇಟ್ ಸೋಸ್ ಹಿಸ್ ಡೆತ್ ವಾಸ್ ಹಾರ್ಟ್ ಅಟ್ಯಾಕ್. ಅವನು ಹೃದಯಾಘಾತದಿಂದ ಸತ್ತ. ಸತ್ತು 5-6 ಗಂಟೆ ಮೇಲೆ ಒಂದು ದೂರು ಕೊಟ್ಟರು. ಇದಕ್ಕೆ ಪುನೀತ್ ಕೆರೆಹಳ್ಳಿ ತಂಡ ಕಾರಣ ಅಂತ. ಪುನೀತ್ ಕೆರೆಹಳ್ಳಿ ಮೇಲೆ 302 ಕೇಸ್ ಬುಕ್ ಮಾಡಿದ್ರು. ಅವನಿಗೆ 25 ಲಕ್ಷ ಪರಿಹಾರ ಕೊಟ್ಟರು. ಇದ್ರೀಶ್ ಪಾಷಾ ವಾಸ್ ಆಲ್ಸೋ ದನಗಳ್ಳ, ಅವನ ಮೇಲೂ ಕೇಸ್ ಇತ್ತು. ಅಂದ್ರೆ ಈ ಸರ್ಕಾರದಲ್ಲಿ ದೇಶಭಕ್ತರಿಗೆ ಪರಿಹಾರ ಇಲ್ಲ. ಇನ್ನು ರೌಡಿ ಸೀಟ್ ವಿಷಯ ಬಂದ್ರೆ ಹಲವಾರು ಕಾರಣಕ್ಕೆ ರೌಡಿ ಸೀಟ್ ದಾಖಲಾಗ್ತವೆ. ನನ್ನ ಮೇಲೂ ರೌಡಿ ಸೀಟ್ ಇತ್ತು. ನಾನು ರೌಡಿ ಅಲ್ಲ. ಪೊಲೀಸು ಮ್ಯಾನ್ಯುವಲ್ನಲ್ಲಿ ಹಲವು ಕಾರಣಕ್ಕೆ ರೌಡಿ ಸೀಟ್ನ ಕ್ರಿಯೇಟ್ ಮಾಡ್ತಾರೆ. ನಾವು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಅವರಿಗೆ ತಲೆಬಿಸಿ ತರ್ತಾ ಇದ್ರು ನಮ್ಮನ್ನು ಹೆದರಿಸೋದಕ್ಕೆ ಒಂದು ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ಯಾವ್ದಾದ್ರು ಕಾರಣಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾದ್ರೂ ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ರೌಡಿ ಸೀಟ್ ಕ್ರಿಯೇಟ್ ಆದವರೆಲ್ಲ ರೌಡಿಗಳ ಅಲ್ಲ. ಹಂಗೆ ಹೇಳಕ್ ಹೋದ್ರೆ ಒಬ್ಬರು ಕಾಂಗ್ರೆಸ್ನ ದೊಡ್ಡ ನಾಯಕರು ನಾನು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತ ಹೇಳ್ಕೊತಿದ್ರು. ಕೊತ್ವಾಲ್ ರಾಮಚಂದ್ರ ಏನು ಸಮಾಜ ಸೇವಕ ಆಗಿದ್ರಾ? ಇವ್ರು ಯಾರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೀಟಿಂಗು ಮಾಡಬಾರ್ದು ಆ ಲೆಕ್ಕದಲ್ಲಿ. ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಯಾವ ಕಾರಣಕ್ಕಾಯ್ತು? ಆ ಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರ ಹೇಗೆ ನಡ್ಕೊಳ್ತು? SDPI ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, PFI SDPI ಅವರೆಲ್ಲ ದೇಶಭಕ್ತರು ಅಂತ ವಾಪಸ್ ತಗೊಂಡ್ರ, ಕನ್ನಡ ಪರ ಹೋರಾಟಗಾರರು ಅಂತ ವಾಪಸ್ ತಗೊಂಡ್ರ ಆಯ್ತಾ, ಅಥವಾ ರೈತ ಚಳವಳಿ ಮಾಡಿದ್ರು ಅಂತ ವಾಪಸ್ ತಗೊಂಡ್ರು? ಅವ್ರ ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು, ಕೋಮುಗಲಭೆ ನಡೆಸಿದ್ದು, ದೊಂಬಿ ಮಾಡಿದ್ದು, ಇವು ಕೇಸ್ಗಳಿದ್ದಿದ್ದು. ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ. ಅವರೆಲ್ಲ ನೆಂಟರು ಅಂತ ವಾಪಸ್ ತಗೊಂಡ್ರ? ಸುಹಾಸ್ ಶೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ಇನ್ನು ಬಹಳ ವಿಷಯಗಳು ನೋಡಿ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ರೌಡಿ ಸೀಟ್ ತೆಗೆದ್ರು ಅಂತ ಹೇಳ್ತಾರೆ. ಬಹಳ ವಿಷಯಗಳು MP MLA ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ. ಪೊಲೀಸು ಪೇಪರಿಗೆ ಹಾಕ್ತಾರ ಇವನ್ನ ರೌಡಿ ಸೀಟ್ನ ತೆಗೆದಿದ್ದೀವಿ ಅಂತ ಹೇಳಿ. ಸ್ವತಃ ಆ ರೌಡಿ ಶೀಟರ್ ಅಂತ ಯಾರನ್ನ ತೆಗೆದಿರ್ತಾರೆ ಅವನಿಗೂ ಗೊತ್ತಿರಲ್ಲ ಎಷ್ಟೋ ವಿಷಯಗಳು. ಇವ್ರು ಪೊಲೀಸ್ ರೆಕಾರ್ಡಲ್ಲಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಈ ನೆಪದಲ್ಲಿ ಬೇಕಾದಾಗ ಅವ್ರನ್ನ ಎನ್ಕ್ವೈರಿ ಕರಿಬಹುದು ಅಂತ ಹೇಳಿ ಗೊತ್ತೇ ಇರೋದಿಲ್ಲ.
MLA ಗೂ ಗೊತ್ತಿರಲ್ಲ, MP ಗೂ ಗೊತ್ತಿರಲ್ಲ, ಮಂತ್ರಿಗಳಿಗೂ ಗೊತ್ತಿರಲ್ಲ. ಪೊಲೀಸರು ಅವ್ರ ರೆಕಾರ್ಡ್ ಒಳಗೆ ಒಂದು ತೆಗೆದಿಟ್ಕೊಂಡ್ಬಿಟ್ಟಿರ್ತಾರೆ.